ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಭಯ ಹುಟ್ಟಿಸ್ತಾ ಇದೆ ಯುದ್ಧ. ಟೆಹರಾನ್ ಮೇಲೆ ಇಸ್ರೇಲ್ನಿಂದ ಅತಿ ದೊಡ್ಡ ದಾಳಿ ಆಗ್ತಾ ಇದೆ. ಮತ್ತೆ ಈಗ ಇರಾನ್ನ 16 ಡ್ರೋನ್ಗಳನ್ನ ಒಡಿಸ್ ಮಾಡಿದೆ ಇಸ್ರೇಲ್. ಟೆಹರಾನ್ ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ನಿಂದ ನಿರಂತರವಾಗಿ ಅತಿ ದೊಡ್ಡ ಪ್ರಮಾಣದಲ್ಲಿ ದಾಳಿ ಆಗ್ತಾ ಇದೆ. ಇವತ್ತು ಕೂಡ ಇರಾನಿನ 16 ಡ್ರೋನ್ಗಳನ್ನ ಹೊಡೆದು ಹಾಕಿದೆ ಇಸ್ರೇಲ್. ಪ್ರತೀಕಾರವಾಗಿ ತೈಲ ಸಂಗ್ರಹ ಘಟಕಗಳ ಮೇಲೆ ಕೂಡ ಇರಾನ್ ದಾಳಿ ನಡೆಸ್ತಾ ಇದೆ. ದುಬೈ ಏರ್ಪೋರ್ಟ್ ಬಳಿಯೇ ಡ್ರೋನ್ ದಾಳಿಯಾಗಿದೆ. ವಿಮಾನ ಧ್ವಂಸಗೊಂಡಿರುವುದು. ಇರಾನ್ ಲೆಬನಾನ್ ಮೇಲೆ ಇಸ್ರೇಲ್ನಿಂದ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಇರಾನ್, ಲೆಬನಾನ್, ಹೆಜ್ಬುಲ್ಲಾ ಅಲ್ಲೆಲ್ಲ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ನಿಂದಲೂ ಕೂಡ ಅಮೆರಿಕ ಇಸ್ರೇಲ್ ವಿರುದ್ಧವಾಗಿ ನಿರಂತರವಾದ ಅಟ್ಯಾಕ್ ಆಗ್ತಾ ಇದೆ. ಅಮೆರಿಕ ಸೇನಾ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದೆ ಇರಾನ್. ದುಬೈ UAE ನಿವಾಸಿಗಳಿಗೆ ಮನೆಗಳಿಂದ ಹೊರಗಡೆ ಬರಬೇಡಿ ಅಂತ ಹೈ ಅಲರ್ಟ್ ಮಾಡಲಾಗಿದೆ. ಇದ್ರ ಜೊತೆಗೆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಕ್ಷಮೆ ಕೋರಿದ್ದಾರೆ ಇರಾನ್ನ ಅಧ್ಯಕ್ಷ, ನೂತನ ಅಧ್ಯಕ್ಷ ಆಗಿರುವಂತಹ ಮುಜ್ತಾಬ್ ಅಲಿ ಖಮೇನಿ ಮಗ. ಅವರು ಮಧ್ಯಪ್ರಾಚ್ಯ ರಾಷ್ಟ್ರಗಳ ಕ್ಷಮೆಯನ್ನ ಕೇಳಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ನೋಡಿ, ಇದು ಯುದ್ಧದ ವಾತಾವರಣದ ಇವತ್ತಿನ ಬೆಳವಣಿಗೆಗಳು. ಆ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಗಲ್ಫ್ ರಾಷ್ಟ್ರಗಳಲ್ಲಿ ಇವತ್ತು 8ನೇ ದಿನಕ್ಕೆ ಈ ಯುದ್ಧ ಕಾಲಿಟ್ಟಿರುವುದು. ಏರ್ಪೋರ್ಟ್ ಅಲ್ಲಿ ಡ್ರೋನ್ ದಾಳಿಯಾಗಿದೆ. ಫ್ಲೈಟ್ ಒಂದು ಹೊತ್ತಿ ಉರಿದಿದೆ ಅನ್ನೋ ಮಾಹಿತಿ ಕೂಡ ಇದೆ. ಇರಾನ್ ದಾಳಿಗೆ ವಿಮಾನ ಸಂಚಾರ ಸಂಪೂರ್ಣವಾಗಿ ಈಗ ಸ್ಥಗಿತಗೊಂಡಿರುವುದು. ಪ್ರತೀಕಾರವಾಗಿ ತೈಲ ಸಂಗ್ರಹ ಘಟಕಗಳ ಮೇಲೆ ಅಂದ್ರೆ ದುಬೈಯಲ್ಲಿ ಇರಾನ್ ಕೂಡ ಅಟ್ಯಾಕ್ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ನ ವಿರುದ್ಧವಾಗಿ ತನ್ನ ಪ್ರತಿದಾಳಿಯನ್ನ ಇರಾನ್ ಕೂಡ ಮುಂದುವರಿಸ್ತಾ ಇದೆ. ಈ ಇರಾನ್ನ ಸುತ್ತಮುತ್ತಲಿರುವಂತಹ ಗಲ್ಫ್ ಕಂಟ್ರಿಗಳಲ್ಲಿಯೇ ಅಮೆರಿಕ ಸೇನಾ ನೆಲೆಗಳನ್ನ ಸ್ಥಾಪನೆ ಮಾಡಿಕೊಂಡಿದೆ. ಆ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ನಡೆಸ್ತಾ ಇರುವಂತಹ ದಾಳಿ ಇರಾನ್ ಕಡೆಯಿಂದ. ಸೊ ಹೀಗೆ ಇರಾನ್ನಿಂದಲೂ ಕೂಡ ಪ್ರತಿ ದಾಳಿ ನಿರಂತರವಾಗಿ ಆಗ್ತಾ ಇದೆ. ಇದೆಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಕ್ಷಮೆ ಕೋರಿದ್ದಾರೆ ಇರಾನ್ನ ಅಧ್ಯಕ್ಷ. Did it hit the aircraft? No, it hit next to us here actually. Oh, we did it. It's coming to the airport again. Yeah. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಆಗಿದೆ ಅಂತ. ಟ್ರೈನ್ ಹೋಗ್ತಾ ಇದೆ, ಪಕ್ಕದಲ್ಲೇ ಬ್ಲಾಸ್ಟ್ ಆಗಿರುವಂತದ್ದು ಭಯಾನಕವಾದಂತಹ ದೃಶ್ಯ ಇದು. ಜಸ್ಟ್ ಮಿಸ್ ಆಗಿರೋದು ಟ್ರೈನ್. ಸಾವಿರಾರು ಸಂಖ್ಯೆಯಲ್ಲಿ ಜನ ಆ ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಕೂಗಳತೆ ದೂರದಲ್ಲಿ ಆ ಟ್ರ್ಯಾಕ್ ನ ಪಕ್ಕದಲ್ಲೇ ಆದಂತಹ ಬ್ಲಾಸ್ಟ್ ಇದು. ಬಹುತೇಕವಾಗಿ ಡ್ರೋನ್ ದಾಳಿ ಅಂತ ಅನ್ಸುತ್ತೆ. ನೋಡಿ, ಟ್ರೈನ್ ಪಾಸ್ ಆಗ್ತಾ ಇದ್ದಂಗೆ ಪಕ್ಕದಲ್ಲೇ ಆಗಿದೆ ಬ್ಲಾಸ್ಟ್. ಆ ಟ್ರೈನ್ ಜಸ್ಟ್ ಮಿಸ್ ಆಗಿತ್ತು. ಟ್ರೈನ್ ನಲ್ಲಿರುವಂತವರೆಲ್ಲರೂ ಕೂಡ ಕೂದಲೇ ಅಂತರದಲ್ಲಿ ಪಾರಾಗಿದ್ದಾರೆ ಪ್ರಾಣಾಪಾಯದಿಂದ. ದುಬೈನ ಏರ್ಪೋರ್ಟ್ ನ ದೃಶ್ಯಾವಳಿಗಳಿದು. ಮತ್ತೊಂದು ದೃಶ್ಯವೂ ಕೂಡ ಅತಿ ಭಯಾನಕವಾಗಿದೆ. ಫ್ಲೈಟ್ ಹೋಗ್ತಾ ಇದ್ದಂತ ಫ್ಲೈಟ್ ಅನ್ನ ಟಾರ್ಗೆಟ್ ಮಾಡಿ ಹೊಡೆದಂತದ್ದು. ಸೊ ಈ ರೀತಿಯಾಗಿ ವಾರ್ ಬಿಗೆನ್ಸ್ ಅನ್ನುವಂಥ ರೀತಿಯಲ್ಲಿ 8ನೇ ದಿನಕ್ಕೆ ಕಾಲಿಟ್ಟಾಗಿದೆ. ಒಂದ್ ಕಡೆ ಇಸ್ರೇಲ್, ಅಮೆರಿಕ, ಮತ್ತೊಂದು ಕಡೆ ಕೌಂಟರ್ ಅಟ್ಯಾಕ್ ಆಗಿ ಇರಾನ್ ಕೂಡ ತನ್ನ ಪ್ರಾಬಲ್ಯವನ್ನ ಮೆರಿತಾನೆ ಇದೆ. ಸೊ ಯುದ್ಧ ಮಾತ್ರ ಸದ್ಯಕ್ಕೆ ನಿಲ್ಲೋ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಡ್ರೋನ್ ಅನ್ನ ಹೊಡೆದು ಹಾಕದಂತ ದೃಶ್ಯಗಳಿದು. ಫ್ಲೈಟ್ ಅಲ್ಲ, ಡ್ರೋನ್. ಸೇನಾ ನೆಲೆಗಳನ್ನ ಇರಾನ್ ಧ್ವಂಸ ಮಾಡ್ತಾ ಇದ್ರೆ ಅದಕ್ಕೆ ಪ್ರತಿಯಾಗಿ ನಿರಂತರವಾದಂತಹ ಅತಿ ದೊಡ್ಡ ದಾಳಿಗಳು ಆಗ್ತಾ ಇದೆ ಇಸ್ರೇಲ್ ಕಡೆಯಿಂದ. ಈ ಬಗ್ಗೆ ಮಾತನಾಡೋದಕ್ಕೆ ದುಬೈ ಕನ್ನಡ ಸಂಘದ ಅಧ್ಯಕ್ಷರು ಶಶಿಧರ್ ನಾಗರಾಜಪ್ಪ ಅವರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕಳೆದ 2 ದಿನಗಳ ಹಿಂದೆ ತಮ್ಮ ಜೊತೆ ನಾನು ಮಾತನಾಡಿದಾಗ ಅಲ್ಲಿನ ಪರಿಸ್ಥಿತಿಗಳು ಒಂದು ರೀತಿಯಲ್ಲಿ ಇತ್ತು, ಒಂದು ಹಂತಕ್ಕಿತ್ತು. ಬಟ್ ಇವತ್ತಿಗೆ ಆ ಪರಿಸ್ಥಿತಿಗಳು ಎಲ್ಲೇ ಮೀರಿ ಹೋಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಮೊನ್ನೆಗೂ ಇವತ್ತಿಗೂ ಏನೇನು ಬೆಳವಣಿಗೆಗಳಾಗಿದೆ ಸರ್? ತುಂಬಾ ಬಹಳಷ್ಟು ಬೆಳವಣಿಗೆಗಳಾಗಿದೆ.
ನೋಡಿ, ಮೊನ್ನೆ ಇದ್ದಂತ ಸ್ಥಿತಿ ಇವತ್ತಿಲ್ಲ. ಇವತ್ತು ಬೆಳಿಗ್ಗೆನೂ ಕೂಡ ಅಂತ ಒಂದು ಸ್ಥಿತಿ ಇತ್ತು. ಬಟ್ ಆದ್ರೆ ಈಗ ಒಂದು 15-20 ನಿಮಿಷಗಳ ಹಿಂದಿನವರೆಗೂ ಆತಂಕ ಇದ್ದಿದ್ದು ಇವಾಗ ಪೂರ್ತಿ ಸಂಪೂರ್ಣ ಅದು ಇಳಿದಿದೆ. ಯಾಕೆ ಅಂತಂದ್ರೆ ಇರಾನಿನ ಅಧ್ಯಕ್ಷರೇನಿದ್ದಾರೆ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ, ನಮ್ಮ ಪಕ್ಕದ ಕಂಟ್ರಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕಾಗಿ ಸಾರಿ ಕೇಳಿದ್ದಾರೆ. ಇನ್ಮೇಲೆ ನಾವು ಮಾಡೋದಿಲ್ಲ, ನಮ್ಮದು ಏನಿದ್ರು ಕೂಡ ಅಮೆರಿಕದ ಜೊತೆಗೆ, ಅನ್ಲೆಸ್ ಯು ಅಟ್ಯಾಕ್ ಫಸ್ಟ್ ವಿ ವಿಲ್ ನಾಟ್ ಅಟ್ಯಾಕ್ ಯು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಒಳ್ಳೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಜನ ಎಲ್ಲರೂ ಕೂಡ. ಇವಾಗ ಒಂದು ನೆಮ್ಮದಿಯ ನಿಟ್ಟುಸಿರು ಎಲ್ಲರೂ ಬಿಟ್ಟಿದ್ದಾರೆ. ಇನ್ನು ಮುಂದೆ ಯಾವುದೇ ತರಹದ ಅಪಾಯ ನಮಗಿಲ್ಲ ಅನ್ನೋದು ಈಗ ಖಚಿತ ಆಗಿದೆ. ಬಟ್ ದುಬೈ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಒಂದು ಭಸ್ಮ ಆಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಅಲ್ಲಿ ಡ್ರೋನ್ ಅಟ್ಯಾಕ್ ಆಗಿ ಮತ್ತೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಏರ್ಪೋರ್ಟ್ ಅನ್ನ. ಇಲ್ಲ ಸರ್, ಕ್ಲೋಸ್ ಮಾಡಿದ್ದು ನಿಜ. ಆದ್ರೆ ಕ್ಲೋಸ್ ಮಾಡಿ ವಿತಿನ್ 58 ಮಿನಿಟ್ಸ್ ಮತ್ತೆ ಅದನ್ನ ರೆಸ್ಯೂಮ್ ಮಾಡಿದ್ರು. ಇವರು ರಾಜತಾಂತ್ರಿಕವಾಗಿ ಮಾತುಕತೆ ನಡೆಸಿ ಅದನ್ನೆಲ್ಲ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಹಂಗಾಗಿ ಇನ್ಮೇಲೆ ಯಾವುದೇ ತರಹದ ಅಟ್ಯಾಕ್ ದುಬೈ ಮೇಲೆ ಆಗೋದಿಲ್ಲ, UAE ಮೇಲೆ ಆಗೋದಿಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅವ್ರ ಹತ್ರನೇ ಕೊಡಿಸಿದ್ದಾರೆ ಕೂಡ ಇರಾನಿಯನ್ ಅಧ್ಯಕ್ಷರಿಂದ. ಹಂಗಾಗಿ ಎಲ್ಲರಿಗೂ ಕೂಡ ಭರವಸೆ ಇದೆ ಅದನ್ನ ಅವ್ರು ಮೀರೋದಿಲ್ಲ ಅಂತ ಹೇಳಿ. ಹಂಗಾಗಿ ಇದು ಜಸ್ಟ್ 2-3 ಗಂಟೆಗಳಲ್ಲಿ ಆದಂತ ಬೆಳವಣಿಗೆ ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ನಮ್ಮ ಹತ್ರ ಬಹಳಷ್ಟು ಜನ ಏನು ಕನ್ನಡಿಗಾಸ್ ಹೆಲ್ಪ್ ಲೈನ್ ಅಂತ ಹೇಳಿ ನಾವಿಲ್ಲಿ ಕ್ರಿಯೇಟ್ ಮಾಡಿದ್ದೀವಿ, ಅದರಲ್ಲಿ ಒಂದು 350 ಜನನ್ನ ಆಗ್ಲೇ ಇಲ್ಲಿವರೆಗೂ ವಾಪಸ್ ಕಳಿಸುವಂತ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೂ ಒಂದು 100 ಜನ ಇದ್ದಾರೆ, ಅವ್ರನ್ನ ಕಳಿಸುವಂತ ಒಂದು ಆತಂಕದಲ್ಲಿದ್ವಿ ನಾವು. ಅರೆ ಇದು ಹಿಂಗೆ ಆಗೋಯ್ತಲ್ಲ, ಬೆಳಗ್ಗೆ ಮತ್ತೆ ಒಂದು 5 ಡೆಬ್ರಿಸ್ ಫಾಲ್ ಆಗಿದೆ ಏರ್ಪೋರ್ಟ್ ಅಲ್ಲಿ ಅನ್ನೋ ರಿಪೋರ್ಟ್ ಬಂದಾಗ ಸ್ವಲ್ಪ ಆತಂಕ ಇತ್ತು. ಅದು ಈಗ ಆತಂಕ ಪೂರ್ತಿ ಕಮ್ಮಿ ಆಗಿದೆ. ಆ 100 ಜನನು ಕೂಡ ತುರ್ತಾಗಿ ಕಳಿಸುವಂತ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಮಾತುಕತೆ ಆಗಿದೆ ಅಂದ್ರೆ ಏನರ್ಥ ಸರ್? ಅಂದ್ರೆ ಸದ್ಯಕ್ಕೆ ಸೀಸ್ ಫೈರ್ ಅಷ್ಟೇನಾ ಇದು, ಹೇಗೆ? ಅಥವಾ ಕಂಪ್ಲೀಟ್ ಆಗಿ ಈ ಯುದ್ಧದ ವಾತಾವರಣ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅನ್ನೋ ವಿಚಾರ ಏನಾದ್ರೂ ದುಬೈನಲ್ಲಿ ಓಡಾಡ್ತಾ ಇದೆಯಾ? ಹೌದು ಸರ್, ಖಂಡಿತ. ಅವರು ಈಗ ಅವ್ರದ್ದು ಏನಿದ್ರು ಕೂಡ ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ಇವು 3 ಮಧ್ಯೆ ಇರುವಂತದ್ದನ್ನ ನಮ್ಮ ಮೇಲೆ ತರುವಂತ ಅಗತ್ಯ ಇರಲಿಲ್ಲ. ಇವ್ರು ಏನಾಯ್ತು, ಶತ್ರುವಿನ ಮಿತ್ರ ನನಗೆ ಶತ್ರು ಅನ್ನೋ ರೀತಿನಲ್ಲಿ ಹೋಗಿ ನಮ್ಮ ಮೇಲೆ ಬಂದಿದ್ದ ಅಷ್ಟೇನೆ. ಆದ್ರೆ UAE ಶಾಂತಿಪೂರ್ಣವಾದಂತ ಒಂದು ರಾಷ್ಟ್ರ, ಯಾರ ಮೇಲೂ ಇವರು ದಂಡೆತ್ತಿ ಹೋಗೋದಿಲ್ಲ, ಯಾರಿಗೂ ಕೂಡ ತೊಂದರೆ ಕೊಡುವಂತ ದೇಶನೂ ಅಲ್ಲ. ಸೊ ಹಂಗಾಗಿ ಇವ್ರದ್ದು ಪ್ರಶ್ನೆನೇ ಇದ್ದಿದ್ದದೆ. ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು UAE ಗವರ್ಮೆಂಟ್ ಇಂದ, ವಿ ಆರ್ ನಾಟ್ ಪಾರ್ಟಿ ಟು ದ ವಾರ್, ವೈ ಆರ್ ಯು ಅಟ್ಯಾಕಿಂಗ್ ಅಸ್ ಅಂತ ಹೇಳಿ. ಅಂದ್ರೆ ನಮ್ಗೆ ಸಂಬಂಧನೇ ಇಲ್ಲ ಇದು. ಸೊ ನಿನಗೆ ಶತ್ರು ಇರ್ಬೋದು ಅಮೆರಿಕ, ಆದ್ರೆ ನಮಗ್ ಮಿತ್ರ, ಅದು ನಿಮ್ಗೆ ತೊಂದರೆ ಇರಬಾರ್ದು, ನಿಮ್ದು ಏನಿದ್ರು ಕೂಡ ನೀವು ಮಾಡ್ಕೊಳ್ಳಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಸ್ವಲ್ಪ ಕೂಲ್ ಡೌನ್ ಆಗಿತ್ತು. ಮತ್ತೆ ಇವತ್ತು ಅದನ್ನ ಮತ್ತೆ ಇರಾನಿನ ಅಧ್ಯಕ್ಷರೇ ಬಾಯ್ಬಿಟ್ಟು ಹೇಳಿದ್ದಾರೆ. BBC ನಲ್ಲಿ ಅದು ನ್ಯೂಸ್ ಕೂಡ ಬಂದಿದೆ. ಸೊ ಹಂಗಾಗಿ ನಮ್ಗೆಲ್ಲ ಒಂದು ಕನ್ಫರ್ಮೇಶನ್ ಇದೆ, ಇನ್ಮೇಲೆ ದುಬೈ ಸೇಫ್ ಆಗಿರುತ್ತೆ, ಆಮೇಲೆ ಇನ್ಯಾವುದೇ ಅಟ್ಯಾಕ್ ಆಗೋದಿಲ್ಲ ಅಂತ ಹೇಳಿ. ಸೊ ಹಂಗಾಗಿ ಇಲ್ಲಿರೋ ಎಲ್ಲ ಏನು ಸಂತ್ರಸ್ತರಿದ್ರು, ಟೂರಿಸ್ಟ್ಗಳು ತುಂಬಾ ಜನ ಬಂದಿದ್ರು ಕರ್ನಾಟಕದವರು, ಅವ್ರಿಗೆಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ಹೇಳಿ ನಮ್ಮ ಡಾಕ್ಟರ್ ರೊನಾಲ್ಡ್ ಕೊಲಾಸೋ ಅವರ ನೇತೃತ್ವದಲ್ಲಿ, ಪ್ರವೀಣ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಒಂದು ಕನ್ನಡಿಗಾಸ್ ಹೆಲ್ಪ್ ಲೈನ್ ಅಂತ ಹೇಳಿ ಏನು ಮಾಡಿದ್ವಿ, ಅದರ ಅಂಡರ್ ಎಲ್ಲಾ ಕರ್ನಾಟಕದ ಅಸೋಸಿಯೇಷನ್ಗಳು ಕೂಡ ಸೇರ್ಕೊಂಡು ಒಂದು ಯುನೈಟೆಡ್ ಎಫರ್ಟ್ಸ್ ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಫುಡ್ ಇರ್ಬೋದು, ಅಕಾಮಿಡೇಷನ್ ಇರ್ಬೋದು, ಟಿಕೆಟಿಂಗ್ ಇರ್ಬೋದು. ಸೊ ಆ ರೀತಿ ತುಂಬಾ ಒಳ್ಳೆಯ ಒಂದು ಎಫರ್ಟ್ ಮಾಡಿ ಕನ್ನಡಿಗರು ಏನು ಅನ್ನೋದನ್ನ ನಾವು ಜಗತ್ತಿಗೆ ತೋರಿಸುವಂತ ಕೆಲಸವನ್ನು ಮಾಡಿದ್ದೀವಿ. ಇನ್ನು ಅದರ ಅಗತ್ಯ ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋ ಭರವಸೆ ನನಗೆ ಇವತ್ತು ಈಗ 1 ಗಂಟೆ ಹಿಂದೆ ಬಂದಿದೆ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಈಗ ಇರಾನ್ನಿಂದ ಗಲ್ಫ್ ಕಂಟ್ರಿಗಳ ಮೇಲೆ ಆಗ್ತಾ ಇದ್ದಂಥ ಅಟ್ಯಾಕ್ ನಿಲ್ಲುತ್ತೆ ಅಂದ್ರೆ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಆಗ್ತಾ ಇದ್ದಂತಹ ಅಟ್ಯಾಕ್ ಸ್ಟಾಪ್ ಆಗುತ್ತೆ. ಬಟ್ ಇರಾನ್ ವರ್ಸಸ್ ಇಸ್ರೇಲ್ ನೇರ ಯುದ್ಧ ಮುಂದುವರಿಯುತ್ತೆ ಹಾಗಾದ್ರೆ? ಖಂಡಿತ ಸರ್, ಅದ್ರ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವರು ಯಾರು ಕೂಡ ಮಣಿತಾ ಇಲ್ಲ ಅದರಲ್ಲಿ. ಹಂಗಾಗಿ ಇದು ನಮ್ಮ ಈ ಪ್ರಾಂತ್ಯ ಏನಿದೆ, ಗಲ್ಫ್ ಪ್ರಾಂತ್ಯ, GCC ಕಂಟ್ರೀಸ್ ಏನಂತೀವಿ, ಅಲ್ಲಿ ಒಂದು ಶಾಂತಿ ಮೂಡೋದ್ರಲ್ಲಿ ಬೇರೆ ಮಾತಿಲ್ಲ. ಬಟ್ ಆದ್ರೆ ಅವ್ರವ್ರ ಮಧ್ಯೆ ಏನ್ ನಡೆಯುತ್ತೆ ಅನ್ನೋದು ನಾವ್ ಇವಾಗ್ಲೂ ಏನು ಹೇಳಿಕ್ ಸಾಧ್ಯ ಇಲ್ಲ. ಹಂಗಂತೇಳಿ ಗ್ಲೋಬಲ್ ಟೆನ್ಷನ್ಸ್ ಕಮ್ಮಿ ಆಗುತ್ತೆ ಅಂತ ಏನಿಲ್ಲ. ಸೊ ಎಲ್ಲದೂ ಕೂಡ ಸ್ವಲ್ಪ ಕಾದು ನೋಡುವಂತ ಪರಿಸ್ಥಿತಿ. ಇಬ್ರು ಕೂಡ ಈಕ್ವಲ್ ಆಗಿ ತಯಾರಾಗಿದ್ದಾರೆ, ಸಶಕ್ತರಿದ್ದಾರೆ. ಹಂಗಾಗಿ ನಮಗೊಂದು ಕನ್ಸರ್ನ್ ಖಂಡಿತ ಇದೆ. ಸೊ ಇದು ಮುಂದುವರೆದ್ರೆ ಆಯಿಲ್ ಪ್ರೈಸಸ್ ಆಗಲಿ ಅಥವಾ ಬೇರೆ ನಮಗೆ ಈ ಕಂಟ್ರಿಗಳಿಗೆ ಬರಬೇಕಾಗಿರೋಂಥ ಸಪ್ಲೈಸ್ ಕೂಡ ಸೊ ಇನ್ನೂ ದೊಡ್ಡ ಒಂದು ಚಾಲೆಂಜೇನೆ. ಬಟ್ ಆದ್ರೆ ನಮ್ಮ ಮೇಲೆ ನೇರವಾದ ದಾಳಿಗಳು ನಿಲ್ತಾ ಇರೋದಕ್ಕೋಸ್ಕರ ಒಂದು ನೆಮ್ಮದಿಯ ನಿಟ್ಟುಸಿರು ಅಂತ ಹೇಳ್ಬೋದು.
ಈಗ ಇನ್ನು ದುಬೈನಲ್ಲಿ ಅಂದ್ರೆ ತಮ್ಮ ಬಳಿಯಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ ಸರ್? ಇನ್ನು ಎಷ್ಟು ಜನ ವಾಪಸ್ ಬರೋಕೆ ಕಾಯ್ತಾ ಇದ್ದಾರೆ ಪಾಪ? ಇನ್ನೂ ಒಂದು 100 ಜನ ಕನ್ನಡಿಗರಿದ್ದಾರೆ ಸರ್. ಇವರೆಲ್ಲರೂ ಕೂಡ ಟೂರಿಸ್ಟ್ಗಳೇನೆ. ಸೊ ಆಗ್ಲೇ ಒಂದು 350 ಜನನ ಕಳಿಸಿ ಆಗಿದೆ. ಬಹಳಷ್ಟು ಜನರ ತಂಡ ಇದಕ್ಕೆ ಶ್ರಮಪಟ್ಟು ಟಿಕೆಟ್ಗಳು ಬುಕ್ ಮಾಡಿಸಿ, ಟ್ರಾನ್ಸ್ಪೋರ್ಟೇಷನ್ ಕೊಟ್ಟು, ಮತ್ತೆ ಮೆಡಿಕಲ್ ಚೆಕಪ್ ಕ್ಯಾಂಪ್ ಎಲ್ಲ ಮಾಡಿದ್ವಿ. ಯಾಕಂದ್ರೆ ಸುಮಾರು ಬಳ್ಳಾರಿಯಿಂದ, ಚಿತ್ರದುರ್ಗದಿಂದ, ದಾವಣಗೆರೆಯಿಂದ ನೀವು ನೋಡಿದ್ರಿ ಒಳ್ಳೆ ತಂಡಗಳು ಬಂದಿದ್ವು ಇಲ್ಲಿ. ಪಾಪ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ರು. ಅವ್ರಿಗೆ ಕೆಲವರಿಗೆ ಹಾಸ್ಪಿಟಲೈಸ್ ಮಾಡ್ಬೇಕಾಯ್ತು. ಮತ್ತೆ ರಾಶಿದ್ ಹಾಸ್ಪಿಟ್ಲಿಗೆ ಅಲ್ಲಿ ಸೇರಿಸಿ ಅವ್ರಿಗೊಂದು ಚಿಕಿತ್ಸೆಯನ್ನು ಕೊಡಿಸುವಂತ ಕೆಲಸನೂ ಕೂಡ ಮಾಡಿದ್ವಿ. ಇದಕ್ಕೆ ಬೇಕಾಗಿರುವಂತ ಖರ್ಚುಗಳನ್ನ ಈಗ ಇಮಿಡಿಯೇಟ್ ಮಾಡ್ಬೇಕಾಗತ್ತೆ. ಸರ್ಕಾರ ಇನ್ನೂವರೆಗೆ ಏನು ಮಾಡ್ಲಿಲ್ಲ. ಆದ್ರೆ ರೊನಾಲ್ಡ್ ಕೊಲಸ್ ಅವರು ತುರ್ತಾಗಿ ಅದಕ್ಕೆ ಬೇಕಾಗಿರೋ ಖರ್ಚುಗಳನ್ನೆಲ್ಲ ಕೊಡ್ತೀವಿ ಅಂತ ಅವ್ರು ಮುಂದೆ ಬಂದ್ರು. ಮತ್ತೆ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು 50 ಹೋಟೆಲ್ ರೂಮ್ಗಳನ್ನ ನಾನು ಕೊಡ್ತೇನೆ, ನೀವು ಯಾರಿಗೂ ಹೊರಗಿರುವಂತ ಪರಿಸ್ಥಿತಿನೇ ಬೇಡ ಅಂತೇಳಿ ಅವ್ರು ಬಂದ್ರು. ಮತ್ತೆ ಈಸಾ ಕಾಜಿ ಅಂತ ಹೇಳಿ ಅವರು ಕೂಡ ರೂಮ್ಗಳನ್ನ ಕೊಟ್ಟಿದ್ದಾರೆ. ಸೊ ನಾಜಿಮ್ ಬಾಯ್ ಅಂತ ಅವರು ಕೂಡ ರೂಮ್ ಕೊಟ್ಟಿದ್ದಾರೆ. ಪರ್ವಾ ಗ್ರೂಪ್ ನಿಂದ ನಾವು ಕೂಡ 2 ಅಪಾರ್ಟ್ಮೆಂಟ್ಸ್ ನ ಬಿಟ್ಕೊಟ್ಟಿದೀವಿ. ಯಾರಿಗೆ ನಿರಾಶ್ರಿತರಿದ್ದಾರೆ, ಯಾರಿಗೆ ದುಡ್ಡು ಕೊಡಕ್ಕಾಗಲ್ಲ, ಅವರೆಲ್ಲ ಬಂದಿರ್ಲಿ ಅಂತ ಹೇಳಿ. ಸೊ ಈ ರೀತಿ ಎಲ್ಲರೂ ಕೂಡ ಇಡೀ ಕರ್ನಾಟಕ ಸಮೂಹ ಮುಂದೆ ಬಂದು ಮಾಡ್ತಾ ಇದೆ. ಇದರಲ್ಲಿ ನಮ್ಮ ಹೆಲ್ಪ್ ಲೈನ್ ನ ಏನು ಒಂದು ಕಾನ್ಸೆಪ್ಟ್ ಕೋವಿಡ್ ನಲ್ಲಿ ಮಾಡಿದ್ರು ನಮ್ಮ ಹಿದಾಯತ್ ಮತ್ತೆ ಅಂಡ್ ಟೀಮ್, ನಾನು ಮತ್ತೆ ದಯಾ ಕಿರೋಡಿಯನ್ ಮತ್ತೆ ಬಹಳಷ್ಟು ಜನ ಎಲ್ಲರೂ ಸೇರಿ ಮಾಡಿದ್ವಿ. ಅದನ್ನ ಮತ್ತೆ ಈಗ ಇಂಥ ಒಂದು ಕ್ರೈಸಿಸ್ ಸಿಚುವೇಶನ್ ಅಲ್ಲಿ ಮತ್ತೆ ಪುನರುಜ್ಜೀವನಗೊಳಿಸಿ ಅದನ್ನ ನಾವು ಎಲ್ಲಾ ಕರ್ನಾಟಕದ ಅಸೋಸಿಯೇಷನ್ಗಳು ಸೇರಿ ನಾವು ಮಾಡ್ತಾ ಇದೀವಿ. ಇಲ್ಲಿ ಕರ್ನಾಟಕ ಸಂಘ ದುಬೈ ಇರ್ಬೋದು, ಒಕ್ಕಲಿಗರ ಸಂಘ ಇರ್ಬೋದು, ಕನ್ನಡ ಕೂಟ ಇರ್ಬೋದು, ಇನ್ನೊಂದು MA ಸಂಘ, ಕನ್ನಡ ಸಂಘ ಅಂತ ಅವರು. ಸೊ ಎಲ್ಲರೂ ಕೂಡ ಸೇರಿಕೊಂಡು ನಮ್ಮ ಪ್ರವೀಣ್ ಶೆಟ್ರು ಮತ್ತೆ ರೊನಾಲ್ಡ್ ಕೊಲಾಸ್ ಅವರು ಇಲ್ಲೆಲ್ಲರ ನೇತೃತ್ವದಲ್ಲಿ ಒಂದು ಗೈಡೆನ್ಸ್ ಅಂತ ಹೇಳ್ಬೋದು. ಪಾಪ ಅವರು ಗೈಡಿಂಗ್ ಇದರಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಸೊ ನಾವು ಕೂಡ ಜನಗಳನ್ನ ವಾಪಸ್ ಕಳಿಸುವಂತ ಕಾರ್ಯವನ್ನು ಬಹಳ ಹಗಲು ರಾತ್ರಿ ಮಾಡ್ತಾ ಇದೀವಿ. ಸೊ ಈಗ ಒಂದು ನೆಟ್ಟುಸಿರು ಸಿಕ್ಕಂಗಾಯ್ತು. ಸೊ ನಾಳೆಯಿಂದ ಅಂದ್ರೆ ಈ ಬರೋ ಸೋಮವಾರದಿಂದ ಜನಜೀವನ ಮತ್ತೆ ಮರಳುತ್ತೆ ಮೊದಲಿನ ಸ್ಥಿತಿಗೆ ಅನ್ನೋ ಒಂದು ಆಶಯದಲ್ಲಿ ನಾವಿದ್ದೀವಿ ಸರ್. ಈಗ 1 ಗಂಟೆ ಹಿಂದೆ ದುಬೈ ಏರ್ಪೋರ್ಟ್ ಅನ್ನ ಕ್ಲೋಸ್ ಮಾಡಿದ್ರು ಅಂತ ಪರಿಸ್ಥಿತಿ ಇತ್ತು, ಬಟ್ ಈಗೆಲ್ಲ ಕ್ಲಿಯರ್ ಆಗಿದೆ ಅನ್ನೋ ಮಾಹಿತಿ ಕೊಟ್ರಿ ನೀವು. ಏನು ಇನ್ಸ್ಟ್ರಕ್ಷನ್ ಬಂದಿದೆ ಸರ್ ಅಲ್ಲಿನ ಸ್ಥಳೀಯ ಸರ್ಕಾರದಿಂದ? ಸರ್ ಬೆಳಿಗ್ಗೆ ಇವತ್ತು ನಾನು ಆಫೀಸ್ಗೆ ಹೊರಟ ತಕ್ಷಣ ಒಂದು ಅಲರ್ಟ್ ಬಂತು. ಇದು ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ, ಸೊ ಹೊರಗೆ ಹೋಗ್ಬೇಡಿ ಅಂತೇಳಿ. ಸೊ ನಾನು ಹೋಗೋದು ಬೇಡ ಅಂತ ಮತ್ತೆ ಉಳ್ಕೊಂಡೆ. ಮತ್ತೆ ಇಮಿಡಿಯೇಟ್ 1 hour ಅಲ್ಲಿ ಆಲ್ ಕ್ಲಿಯರ್, ಯು ಕ್ಯಾನ್ ಮೂವ್ ಔಟ್ ಅಂತ ಒಂದು ಇನ್ಸ್ಟ್ರಕ್ಷನ್ ಬಂತು. ಸೊ ಅದು ಬಿಟ್ರೆ ಡೈರೆಕ್ಟ್ ಆಗಿ ನಮ್ಗೆ ಬೇರೆ ಯಾವ್ದು ಇನ್ಸ್ಟ್ರಕ್ಷನ್ ಗೌರ್ಮೆಂಟ್ ಇಂದ ಬರಲ್ಲ. ಸೇಫ್ಟಿಗೆ ಏನ್ ರಿಲೇಟೆಡ್ ಮಾತ್ರ ಬರುತ್ತೆ. ಸೊ ಅದ್ ಬಿಟ್ರೆ ಇಲ್ಲಿನ ಆಡಳಿತ ಏನಿದೆ, ಶೇಖ್ಸ್ಗಳು ಪಾಪ ಅವರು ದುಬೈ ಮಾಲ್ಗೆ ಬಂದು ಜನಗಳ ಜೊತೆ ಬೆರೆತು ಊಟ ಮಾಡುವಂತದ್ದಾಗ್ಲಿ, ಈ ತರದ್ದೆಲ್ಲದು ಮಾಡ್ತಾ ಇದ್ದಾರೆ. ದುಬೈ ನಿಂತೇ ಇಲ್ಲ. ಸೊ ಯಾರಾದ್ರೂ ದುಬೈ ನಿಂತೋಗಿದೆ ಅಂದ್ರೆ ಅದು ಸರಿಯಲ್ಲ. ಸೊ ದುಬೈ ನಿಂತೇ ಇಲ್ಲ. ನಿನ್ನೆ ರಾತ್ರಿನೂ ಕೂಡ ನಾವು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೀವಿ. ಸ್ನೇಹಿತರು ಊರಿಂದ ಬಂದವ್ರಿಗೆ ಅವ್ರಿಗೆ ಸಾಂತ್ವನ ಹೇಳಿ ಅವ್ರ ಜೊತೆ ಊಟ ಮಾಡಿದೀವಿ. ಸೊ ಈಗ ಎಲ್ಲದೂ ನಾರ್ಮಲ್ ಆಗಿದೆ ಸರ್. ಎಲ್ಲ ಹೋಟೆಲ್ಸ್ ನಡೀತಾ ಇದೆ, ರೆಸ್ಟೋರೆಂಟ್ಸ್ ನಡೀತಾ ಇದೆ, ಎಲ್ಲ ಎಂಟರ್ಟೈನ್ಮೆಂಟ್ ಸೆಂಟರ್ಸ್ ನಡೀತಾ ಇದೆ. ಆ ರಂಜಾನ್ ನಡೀತಾ ಇರೋದ್ರಿಂದ ಕೆಲವು ಎಂಟರ್ಟೈನ್ಮೆಂಟ್ಗಳು ಮಾತ್ರ ಅದು ಯಾವ ವರ್ಷನೂ ಬಂದ್ ಆಗುತ್ತೆ ರಂಜಾನ್ ಅಲ್ಲಿ, ಆ ತರ ಇದೆ. ಅಷ್ಟು ಬಿಟ್ರೆ ಜನಜೀವನ ನಾರ್ಮಲ್ ಆಗೇ ಇದೆ. ಜಾಸ್ತಿ ಆತಂಕ ಇಂಡಿಯಾದಲ್ಲಿರೋರಿಗೆ ಅವ್ರಿಗೆ ಟಿವಿನಲ್ಲಿ ನೋಡಿ ಆತರ ಅನ್ಸುತ್ತೆ. ಬಟ್ ದುಬೈ ಹ್ಯಾಸ್ ನೆವರ್ ಸ್ಟಾಪ್ಡ್. ಇಟ್ ಹಸ್ ಬೀನ್ ವರ್ಕಿಂಗ್ ಕಂಟಿನ್ಯೂಸ್ಲಿ. ಓಕೆ ಸರ್, ತಾವು ಕೂಡ ಸೇಫ್ ಆಗಿರಿ, ನಿಮ್ ಜೊತೆಗೆ ಇರೋರ್ನು ಕೂಡ ಸೇಫ್ ಆಗಿ ನೋಡ್ಕೊಳ್ಳಿ. ನೀವು ಹೇಳ್ದಂಗೆ ಆದಷ್ಟು ಬೇಗ ಇದೆಲ್ಲವೂ ಕೂಡ ಸರಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಶಶಿಧರ್ ಸರ್. ಧನ್ಯವಾದ ಸರ್. ನ್ಯೂಸ್ 18 ನೆಟ್ವರ್ಕ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಬಹಳಷ್ಟು ನೈಜ ಸ್ಥಿತಿಯನ್ನ ತಗೊಂಡೋಗಿ ಅಲ್ಲಿ ಬಿತ್ತರಿಸುವಂತ ಕೆಲಸ ಮಾಡ್ತಾ ಇದೀರಿ. ನೀವು ಯಾವುದೇ ಉತ್ಪ್ರೇಕ್ಷಣೆ ಮಾಡ್ತಾ ಇಲ್ಲ. ಹಂಗಾಗಿ ನಿಮ್ಗೋಸ್ಕರ ನಿಮ್ಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ಕರ್ನಾಟಕ ಸಂಘದ ಬಾಯ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.